ಇವತ್ತು ಬಿಗ್ ಬಾಸ್ ಮನೆಯಲ್ಲಿ 3 ಟಾಸ್ಕ್‌ಗಳನ್ನ ಆಡಿಸಲಾಗಿತ್ತು. ಆ 3 ಟಾಸ್ಕ್‌ಗಳಲ್ಲಿ ಮೊದಲ ಟಾಸ್ಕ್‌ನ ಮೊದಲ ಅಭ್ಯರ್ಥಿಯನ್ನು ನಮ್ಮ ಹನುಮಂತ್ ಅವರು ಚೂಸ್ ಮಾಡಬೇಕಾಗಿತ್ತು. ಆ ರೀತಿ ನಮ್ಮ ಹನುಮಂತ್ ಅವರು ಚೂಸ್ ಮಾಡಿದ ಮೊದಲ ಅಭ್ಯರ್ಥಿ ನಮ್ಮ ಭವ್ಯ ಅವರು. ಅದಾದ ನಂತರ ಭವ್ಯ ಅವರು ತಮ್ಮೊಟ್ಟಿಗೆ ಆಟ ಆಡ್ತಕ್ಕಂಥ 3 ಎದುರಾಳಿಗಳನ್ನ ಚೂಸ್ ಮಾಡಬೇಕಾಗಿತ್ತು. ಅದರಲ್ಲಿ ಮೊದಲನೆಯವರು ಮೋಕ್ಷಿತಾ ಅವರು. ಇನ್ನು ಮಿಕ್ಕಿದ 2 ಕ್ಯಾಂಡಿಡೇಟ್ಸ್ ಯಾರು ಅಂತಂದರೆ ಗೌತಮಿ ಅವರು ಮತ್ತು ರಜತ್ ಅವರು. ಇದಾದ ನಂತರ ಇನ್ನು ಮಿಕ್ಕಿದ ಕ್ಯಾಂಡಿಡೇಟ್ಸ್ಗಳಿಗೆ ಬೇಜಾರಾಗುತ್ತೆ. ಬಟ್ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅವ್ರಿಗೂ ಕೂಡ ಒಂದಷ್ಟು ಕೆಲಸಗಳನ್ನ ಕೊಟ್ಟಿರ್ತಾರೆ. ಯಾರು ವಿನ್ ಆಗ್ಬೋದು ಅಂತ ಗೆಸ್ ಮಾಡಿ ಅವರು ಒಂದು ಸಪ್ರೇಟ್ ಒಂದು ಪೋಸ್ಟ್ ಕಾರ್ಡಲ್ಲಿ ಬರೆದಿಡಬೇಕು. ಈ ಒಂದಷ್ಟು ರೂಲ್ಸ್ಗಳನ್ನ ಹೇಳಿ ನಮ್ಮ ಹನುಮಂತ್ ಅವರು ಆಟದ ರೂಲ್ಸ್ಗಳನ್ನ ಹೇಳೋದಕ್ಕೆ ಮೋಕ್ಷಿತಾ ಅವರಿಗೆ ವಹಿಸ್ತಾರೆ. ಮೋಕ್ಷಿತಾ ಅವರು ಆಟದ ರೂಲ್ಸ್ಗಳನ್ನ ಹೇಳ್ತಾರೆ. ಅದಾದ ನಂತರ ಆಟ ಶುರುವಾಗುತ್ತೆ. ಎಲ್ಲ ಕಂಟೆಸ್ಟೆಂಟ್ ಆಟಕ್ಕೆ ರೆಡಿಯಾಗಿ ನಿಂತಿದ್ದರು ತುಂಬಾ ಕಾತರದಿಂದ. ಭವ್ಯ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದರು, ಯಾಕಂದರೆ ಅವರೇ ಚೂಸ್ ಮಾಡಿಕೊಂಡಂಥ ಎದುರಾಳಿಗಳು ಹಾಗಾಗಿ. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಆಟ ಶುರುವಾಗುತ್ತೆ ತುಂಬಾ ಕ್ಯೂರಿಯಸ್ ಆಗಿ. ಬಟ್ ಈ ಒಂದು ಆಟದಿಂದ ಮೊದಲ ಆಟದಿಂದ ತ್ರಿವಿಕ್ರಮ್ ಅವರು ದೂರ ಉಳಿದಿರ್ತಾರೆ. ಬಟ್ ಅವರು ಕೂತಲ್ಲೇ ಗೆಸ್ ಮಾಡಬೇಕಾಗಿರುತ್ತೆ. ಒಂದಷ್ಟು ಪೋಸ್ಟ್ ಕಾರ್ಡ್ ಕೊಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ, ಆ ಒಂದು ಪೋಸ್ಟ್ ಕಾರ್ಡ್ನ ಇಟ್ಕೊಂಡು ಆ ಪೋಸ್ಟ್ ಕಾರ್ಡಲ್ಲಿ ಅವರು ಎಂಟ್ರಿ ಮಾಡಬೇಕಾಗಿತ್ತು. ನೋಡಿ ಮಂಜಣ್ಣ ಅವರು ಬರಿತಾ ಇದ್ದಾರೆ ಈ ರೀತಿ, ಯಾರು ವಿನ್ ಆಗ್ಬೋದು ಅಂತ ಅವರು ಗೆಸ್ ಮಾಡ್ಬಿಟ್ಟು ಬರಿಬೇಕು. ಅದಾದ ನಂತರ ನಮ್ಮ ರಜತ್ ಅವರು ರೆಡಿಯಾಗಿ ನಿಂತಿದ್ದಾರೆ ಆಟಕ್ಕೆ. ಆಟ ಇನ್ನೇನು ಶುರು ಆಯಿತು. ಎಣ್ಣೆನ ಹಚ್ಕೊಂಡು ಆ ಎಣ್ಣೆಯಿಂದ ಹತ್ಕೊಂಡು ಹೋಗಿ ಮರದ ತುಂಡುಗಳನ್ನ ಎತ್ಕೊಂಡು ಬಂದು ವಾಪಸ್ ಒಂದು ಬುಟ್ಟಿ ಇರುತ್ತೆ. ನಮಗೆ ವಾಪಸ್ ಆಪೋಸಿಟ್ ಯಾರು ಇರ್ತಾರೆ ಅವರ ಒಂದು ಮುಖಚಿತ್ರ ಇರ್ತಕ್ಕಂಥ ಒಂದು ಬುಟ್ಟಿಯಲ್ಲಿ ಅಲ್ಲಿಂದ ತೊಗೊಂಬಂದಂಥ ಮರದ ತುಂಡನ್ನು ಅಲ್ಲಿ ಕಾಣಿಸುತ್ತೆ ನೋಡಿ, ಅದರೊಳಗಡೆ ಹಾಕಬೇಕು ನಮ್ಮ ಆಪೋಸಿಟ್ ಪರ್ಸನ್ಸ್ ಬುಟ್ಟಿ ಒಳಗಡೆ. ಈ ರೀತಿ ರಜತ್ ಅವರೊಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ, ಭವ್ಯ ಮೋಕ್ಷಿತಾ ಅವರೊಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ. ಅದಾದ ನಂತರ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಕೊನೆಯಲ್ಲಿ ಯಾರು ಗೆದ್ದಿರ್ತಾರೆ ಅಂದರೆ ನಮ್ಮ ಗೌತಮಿ ಅವರು ಸೋತಿರ್ತಾರೆ. ಇನ್ನು ಮಿಕ್ಕಿದ 3 ಕಂಟೆಸ್ಟೆಂಟ್ಗೆ ಪೈಪೋಟಿ ನಡೆಯುತ್ತೆ. ಆ ಒಂದು ಪೈಪೋಟಿಲಿ ರಜತ್ ಅವರು ಸಪ್ರೇಟಾಗಿ ಒಬ್ಬರನ್ನ ಚೂಸ್ ಮಾಡಿರ್ತಾರೆ, ಭವ್ಯ ಅವ್ರನ್ನ ಅನಿಸುತ್ತೆ ಬಹುಶಃ. ಇನ್ನು ಮೋಕ್ಷಿತಾ ಅವರು ಮತ್ತು ಭವ್ಯ ಅವರು ಇವರಿಬ್ಬರೂ ಸೇರಿ ರಜತ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವರ ಒಂದು ಬುಟ್ಟಿನ ತುಂಬಿಸ್ತಾರೆ. ಸೊ ಇವರಿಬ್ಬರು ಟಾರ್ಗೆಟ್ ಮಾಡಿ ತುಂಬಾ ಕಷ್ಟಪಟ್ಟು ರಜತ್ ಅವ್ರನ್ನ ಕಳಿಸ್ತಾರೆ. ಅದಾದ ನಂತರ ಭವ್ಯ ಅವರಿಗೆ ಮೋಕ್ಷಿತಾ ಅವರಿಗೆ ಆಟ ಬೀಳುತ್ತೆ. ಅದರಲ್ಲಿ ಆ ಒಂದು ಪೈಪೋಟಿಲಿ ಭವ್ಯ ಅವರು ಸೋಲ್ತಾರೆ, ಮೋಕ್ಷಿತಾ ಅವ್ರು ಗೆಲ್ತಾರೆ. ಆ ಒಂದು ರಿಸಲ್ಟ್ನ ನಮ್ಮ ಹನುಮಂತ್ ಅವ್ರು ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಎಲ್ಲರೂ ರಿಲ್ಯಾಕ್ಸ್ ಆಗ್ತಾರೆ. ಇದು ಮೊದಲನೇ ಆಟ. ಇದಾದ ನಂತರ 2ನೇ ಆಟಕ್ಕೆ ಎಲ್ಲರೂ ಕಾದು ಕೂತಿರ್ತಾರೆ. ಆ ಒಂದು ಮೊದಲನೇ ಟಾಸ್ಕಲ್ಲಿ ಗೆದ್ದದ್ದು ನಮ್ಮ ಮೋಕ್ಷಿತಾ ಅವರು. ಈಗ 2ನೇ ಆಟಕ್ಕೆ ತಮ್ಮ ಅಪೋಸಿಟ್ ಪರ್ಸನ್ಸ್ಗಳನ್ನ ಮೋಕ್ಷಿತಾ ಅವರೇ ಸ್ವತಃ ಚೂಸ್ ಮಾಡಬೇಕು. ಆ ರೀತಿ ಮೋಕ್ಷಿತಾ ಅವರು 2ನೇ ಆಟಕ್ಕೆ ಯಾರ್ಯಾರನ್ನ ಚೂಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ.